ಮಹಾಗಣಾಧಿಪತಯೇ ನಮಃ. ಜ್ಯೋತಿರ್ಭೀಮೇಶ್ವರ ವ್ರತ ಕಥೆ. ಇದನ್ನು ಪತಿ ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯ ವ್ರತ ಅಂತಲೂ ಕರೀತಾರೆ. ಅತ್ರ ವ್ರತ ವಿವೇಕ ಇದಮಸ್ಮಿನ್ ದೇಶೆ ಆಷಾಢಕೃಷ್ಣಾಮಾಯಾಂ ಜ್ಯೋತಿರ್ಮಹೇಶ್ವರ ವ್ರತಂ ಭೀಮೇಶ್ವರ ವ್ರತಂ ಭೀಮಾವಾಸ್ಯಾವ್ರತಂ ಜ್ಯೋತಿಸ್ತಂಭವ್ರತಂ ಪತಿ ಸಂಜೀವಿನಿ ವ್ರತಮಿತ್ಯಪಿ ವಿವಾಹಾತ್ ಪೂರ್ವಂ ಪರತಃ ಕನ್ಯಾಭಿಶ್ಚ ಯುವತೀಭಿಶ್ಚ ಸಹ ನವೇಷು ವತ್ಸರೇಷು ಕ್ರಿಯತೆ ಇತಿ ಪ್ರಸಿದ್ಧಂ. ಪತಿ ಸಂಜೀವಿನಿ ವ್ರತ, ಭೀಮೇಶ್ವರ ವ್ರತ, ಜ್ಯೋತಿಸ್ತಂಭ ವ್ರತವೆಂದು ಪ್ರಸಿದ್ಧವಾಗಿರುವ ಇದು ಈ ದೇಶದಲ್ಲಿ ಆಷಾಢ ಬಹುಳ ಅಮಾವಾಸ್ಯೆಯ ದಿನ ಮದುವೆಯಾಗದಿರುವ ಮತ್ತು ಮದುವೆಯಾದ ಹೆಣ್ಣು ಮಕ್ಕಳಿಂದಲೂ ಸಹ 9 ವರ್ಷಗಳ ಕಾಲ ವ್ರತ ಮಾಡಿ ಉದ್ಯಾಪನೆ ಮಾಡುವ ಆಚರಣೆ ಇದೆ. ಇದಕ್ಕೆ 9 ಗಂಟಿನ ದಾರ ಬೇಕು. ಸಾವಿತ್ರಿ ವ್ರತಾತಿರಕ್ತವ್ರತೇಷು ಪರಾಗ್ರಾಹ್ಯ ಎಂಬ ಧರ್ಮಶಾಸ್ತ್ರದ ವಚನದಂತೆ 2 ದಿನಗಳಲ್ಲಿ ಅಮಾವಾಸ್ಯ ವ್ಯಾಪನೆಯುಳ್ಳದಾಗಿದ್ದರೆ ಮೊದಲ ದಿನವನ್ನು ಬಿಟ್ಟು 2ನೆಯ ದಿನವೇ ಈ ವ್ರತವನ್ನು ಮಾಡಬೇಕು. ಭೀಮೇಶ್ವರ ವ್ರತ ಕಥೆ ಮುಂದೆ ಮಹಾಗಣಾಧಿಪತಿಯನ್ನು ನೆನೆಸೋಣ. ನಮೋ ವಿಘ್ನ ವಿನಾಶಾಯ ನಮಸ್ತೆ ಭಕ್ತವತ್ಸಲ ನಮೋ ಗಣಪತೆ ತುಭ್ಯಂ ಸರ್ವಸಿದ್ಧಿ ಪ್ರದಾಯಕ. ಜ್ಯೋತಿರ್ಭೀಮೇಶ್ವರ ವ್ರತ ಕಥೆ. ಶೌನಕಾದಿಗಳು ಸೂತ ಪುರಾಣಿಕರನ್ನು ಕುರಿತು, ಎಲೆ ಪುರಾಣಿಕ ಶಿಖಾಮಣಿ, ಲೋಕದಲ್ಲಿ ಯಾವ ವ್ರತದಿಂದ ಸೌಭಾಗ್ಯ ಸೌಮಾಂಗಲ್ಯ ಸುಖ ಸಂತೋಷಾದಿಗಳು ಸ್ತ್ರೀಯರಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತದೆಯೋ ಅಂತಹ ಸರ್ವೋತ್ತಮವಾದ ವ್ರತ ವಿಧಾನವನ್ನು ನಮಗೆ ಹೇಳಬೇಕೆಂದು ಬೇಡಿಕೊಳ್ಳಲು ಸೂತ ಮಹಾಮುನಿಯು, ಭಕ್ತಿ ಸಂಪನ್ನರಾದ ಎಲೆ ಶೌನಕಾದಿಗಳಿರ ಕೇಳಿ, ಸೌಮಾಂಗಲ್ಯಾಭಿವೃದ್ಧಿಯನ್ನು ಕೋರುವ ಸ್ತ್ರೀಯರು ಆಷಾಢ ಮಾಸ ಅಮಾವಾಸ್ಯೆಯ ದಿನ ಪತಿ ಸಂಜೀವನಾರ್ಥವಾಗಿ ಸುಖ ಸಾಮ್ರಾಜ್ಯಪ್ರದವಾದ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಮಾಡಬೇಕು. ಈ ವ್ರತಕ್ಕೆ ಜ್ಯೋತಿಸ್ತಂಭ ವ್ರತ, ಪತಿ ಸಂಜೀವಿನಿ ವ್ರತವೆಂದು ಹೆಸರುಂಟು. ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಪುಣ್ಯಭಾಗಿಯಾದ ಒಬ್ಬನೊಬ್ಬ ಪತಿವ್ರತೆಯ ಇತಿಹಾಸವನ್ನು ನಿಮಗೋಸ್ಕರವಾಗಿ ಹೇಳುವೆನು ಕೇಳಿ. ಪೂರ್ವಕಾಲದಲ್ಲಿ ಸೌರಾಷ್ಟ್ರ ದೇಶಾಧಿಪತಿಯಾದ ವಜ್ರಬಾಹು ಎಂಬ ರಾಜನು ಪತ್ನಿ ಪರಿವಾರ ಸಹಿತನಾಗಿ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುವಲ್ಲಿ ಅವನಿಗೆ ಒಬ್ಬ ಮಗನು ಹುಟ್ಟಿದನು. ಆ ಮಗನಿಗೆ ಜಯಶೇಖರನೆಂದು ನಾಮಕರಣ ಮಾಡಿ ಸಂತೋಷದಿಂದ ಸಲಹುತ್ತಿರಲು ಮಗನು ಪೂರ್ಣಚಂದ್ರನಂತೆ ಅಭಿವೃದ್ಧಿಗೆ ಬಂದು ಪ್ರಾಪ್ತ ವಯಸ್ಕನಾಗಿ ಮದುವೆಯಾಗಬೇಕೆಂದು ಯೋಚಿಸುತ್ತಿರುವಷ್ಟರಲ್ಲಿಯೇ ದೈವಯೋಗದಿಂದ ಸತ್ತು ಹೋದನು. ಬಳಿಕ ರಾಜನಿಗೆ ಪುತ್ರಶೋಕವು ಬಲವಾಗಿ ಆವರಿಸಿಕೊಂಡಿತು. ತನಗೂ ತನ್ನ ಮಾತಾಪಿತೃಗಳಿಗೂ ತಿಲೋದಕವನ್ನು ಕೊಡತಕ್ಕವರೇ ಇಲ್ಲವಾದರಲ್ಲ ಎಂದು ಚಿಂತಿಸುತ್ತಿದ್ದ ಕಡೆಗೆ ಆ ದೊರೆಯು, ಈ ನನ್ನ ಮಗನಿಗೆ ಮದುವೆಯಾಗಿ ಹೆಣ್ಣು ಕೊಡತಕ್ಕವನಿಗೆ 1,000,000 ದ್ರವ್ಯವನ್ನು ಕೊಡುವೇನೆಂದು ತನ್ನ ಪಟ್ಟಣದಲ್ಲೆಲ್ಲ ಸಾರಿಸಿ ಡಂಗುರವನ್ನು ಹೊಡಿಸಿದನು. ಆ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದ ವೇದಾಂಗ ಪಾರಂಗತನಾಗಿ ಸಕಲ ಶಾಸ್ತ್ರಾರ್ಥ ಕೋವಿದನಾದರೂ ಕೇವಲ ದಾರಿದ್ರ್ಯದಿಂದ ಕೃಶನಾಗಿ ನರಳುತ್ತಿದ್ದ ಮಾಧವ ಶರ್ಮನೆಂಬ ಬ್ರಾಹ್ಮಣನಿಗೆ 5 ಜನ ಹೆಣ್ಣು ಮಕ್ಕಳು 9 ಜನ ಗಂಡು ಮಕ್ಕಳೂ ಇದ್ದರು. ಪತಿವ್ರತ ಶಿರೋಮಣಿಯಾದ ಆ ಬ್ರಾಹ್ಮಣನ ಹೆಂಡತಿ ಸುಶೀಲೆ ಎಂಬುವಳು ತನಗೆ ಇದ್ದ ಭಾಗ್ಯವನ್ನೇ ದೊಡ್ಡದಾಗಿ ತಿಳಿದು ಮಹಾ ಸಂತೋಷದಿಂದ ಮಕ್ಕಳು ಮರಿಗಳನ್ನು ಸಲಹುತ್ತಾ ಪತಿಗೆ ವಿಧೇಯಳಾಗಿ ಬಾಳುತ್ತಿದ್ದಳು. ರಾಜಶಾಸನದಂತೆ ಚಾರಕರು ಡಂಗುರವನ್ನು ಹೊಡೆದು ಸಂಗತಿಯನ್ನು ಕೇಳಿ ಮಾಧವ ಶರ್ಮನು, ಆಹಾ, ನಾನು ಪೂರ್ಣ ವಿದ್ಯಾವಂತನಾಗಿದ್ದರೂ ನನಗೆ ತಿನ್ನುವುದಕ್ಕೆ ಅನ್ನವೇ ಇಲ್ಲ, ಮನೆ ತುಂಬ ಮಕ್ಕಳು, ಬೇಡವೆಂದರೂ ಸಂಸಾರ ಹೆಚ್ಚುತ್ತಿದೆ, ಈ ದಾರಿದ್ರ್ಯ ಸಂಕಟವನ್ನು ನಾನು ಅನುಭವಿಸಲಾರೆ. ನನಗಿರುವ 5 ಜನ ಕನ್ಯೆಯರಲ್ಲಿ ಒಬ್ಬಳನ್ನು ಈ ರಾಜಪುತ್ರನಿಗೆ ಕೊಟ್ಟರೆ ಅದರಿಂದ 1,000,000 ದ್ರವ್ಯವೂ ಕೈಗೂಡುವುದು. ಬಳಿಕ ನಾನು ಸುಖವಾಗಿ ಜೀವನ ಮಾಡಿಕೊಂಡಿರಬಹುದು ಎಂದು ಯೋಚಿಸಿ ಮನೆಗೆ ಬಂದು
ತನ್ನ ಹೆಂಡತಿಯನ್ನು ಕರೆದು ಅವಳೊಡನೆ ತನ್ನ ಅಭಿಪ್ರಾಯವನ್ನು ಹೇಳಲು ಸುಶೀಲೆಯು ಸ್ವಲ್ಪ ಹೊತ್ತು ಯೋಚಿಸಿ, ಸ್ವಾಮಿ, ಹೆಣ್ಣು ಮಕ್ಕಳನ್ನು ಕೊಡಬೇಕಾದರೆ ಬಹಳ ಕಷ್ಟಪಟ್ಟು ಉತ್ತಮನಾಗಿರುವ ವರನನ್ನು ಹುಡುಕಿ ಅಂಥವನಿಗೆ ಕನ್ಯಾದಾನ ಮಾಡುವುದು ಲೋಕಪ್ರಸಿದ್ಧವಾಗಿದೆ. ಕುಂಟನಿಗೂ, ಕುರುಡನಿಗೂ, ಮೂಗನಿಗೂ, ಅಂಗಹೀನನಿಗೂ, ನಪುಂಸಕನಿಗೂ ಸಹ ಯಾರೂ ಹೆಣ್ಣನ್ನು ಕೊಡುವುದಿಲ್ಲ. ಹೀಗಿರುವಲ್ಲಿ ನೀನು ಹಣದಾಸೆಯಿಂದ ಸತ್ತಿರುವ ರಾಜಪುತ್ರನಿಗೆ ಮಗಳನ್ನು ಕೊಡಬೇಕು ಎನ್ನುವೆಯಲ್ಲ, ಇದು ನ್ಯಾಯವಲ್ಲ ಎಂದು ಬಹಳವಾಗಿ ಹೇಳಿದರೂ ಕೇಳದೆ ಮಾಧವ ಶರ್ಮನು ರಾಜಪುತ್ರನಿಗೆ ತನ್ನ ಮಗಳನ್ನು ಕೊಡುವಂತೆ ನಿಶ್ಚಯಿಸಿದನು. ರಾಜನಿಗೆ ಈ ವರ್ತಮಾನ ತಿಳಿಯುತ್ತಲೇ ಅವನು ಕೋಟಿ ದ್ರವ್ಯವನ್ನು ಕೊಟ್ಟು ಮಾಧವ ಶರ್ಮನ ಮಗಳನ್ನು ಕರೆದುಕೊಂಡು ಹೋಗಿ ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ ಅನಂತರ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಶವವನ್ನಿಟ್ಟು ಸೊಸೆಗೆ ಬೆಂಕಿಯನ್ನು ಹಾಕುವಂತೆ ಅಪ್ಪಣ ಮಾಡಿದನು. ಪತಿಭಕ್ತಿ ಪರಾಯಣೆಯಾದ ಆ ಹುಡುಗಿಯು ಮನಸ್ಸಿನಲ್ಲಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಅಗ್ನಿಯನ್ನು ಪ್ರತಿಷ್ಠಿಸಿದಳು. ತಕ್ಷಣವೇ ಅಗಾಧವಾದ ಮಳೆ ಬಂದು ಲೋಕವೆಲ್ಲ ಜಲಮಯವಾದಂತೆ ಎಲ್ಲೆಲ್ಲಿಯೂ ನೀರು ತುಂಬಿಕೊಂಡಿತು. ರಾಜನು, ಅವನ ಪರಿವಾರದವರು, ಇತರರು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಅಮಾವಾಸ್ಯೆಯಾದ ಕಾರಣ ಗಾಢಾಂಧಕಾರವೂ ಹಬ್ಬಿತ್ತು. ಕಾಡು ಮೃಗಗಳ ಕೂಗು, ನರಿ ಗೂಬೆಗಳ ಶಬ್ದವು, ಭೂತ ಭೇತಾಳಗಳ ಹಾವಳಿಯು ಅಧಿಕವಾಗಿರುವ ಭಯಂಕರವಾದ ಸ್ಥಳದಲ್ಲಿ ಏಕಾಂಗಿಯಾಗಿ ಕೊರಗುತ್ತಿದ್ದ ಆ ಕನ್ಯೆಯು, ಮೃತ್ಯುಂಜಯ, ಭಕ್ತವತ್ಸಲ, ಮಹಾದೇವ, ಕಾಪಾಡು ಕಾಪಾಡು, ನಿನ್ನ ಹೊರತು ನನಗೆ ಅನ್ಯರಾರೂ ದಿಕ್ಕಿಲ್ಲ ಎಂದು ಮೊರೆಯಿಟ್ಟು ಬೇಡಿಕೊಳ್ಳುತ್ತಾ, ಎಲೆ ದೇವದೇವನೇ, ಭಕ್ತವತ್ಸಲನಾದ ನಿನ್ನಿಂದ ಮಾರ್ಕಂಡೇಯನು, ಚವಣ ಋಷಿಯು, ಶ್ವೇತವಾಹನನು ಪೂರ್ಣಾಯುಷನ್ನು ಪಡೆಯಲಿಲ್ಲವೇ? ರತಿದೇವಿಗೂ ಸ್ವಾಹಾಸ್ವಧೆಯರಿಗೂ ಮಾರ್ಕಂಡೇಯನ ಪತ್ನಿಗೂ ನೀನು ಸೌಭಾಗ್ಯವನ್ನು ಕೊಡಲಿಲ್ಲವೇ? ಅನಾಥಳಾದ ನಾನು ಮಾತ್ರ ನಿನಗೇನು ಮಾಡಿದೆ? ದಯಾಳುವಾದ ನೀನು ನನ್ನನ್ನು ಕಡೆಗಣಿಸಿ ನೋಡುವುದು ನ್ಯಾಯವೇ? ಎಂದು ಬಗೆ ಬಗೆಯಾದ ವಿಧದಿಂದ ಪರಶಿವನನ್ನು ಬೇಡಿಕೊಳ್ಳುತ್ತಿದ್ದಳು. ಆಗ ದಯಾಳುವಾದ ಪರಮೇಶ್ವರನು ಅವಳ ಭಕ್ತಿ ಭಾವನೆಗೆ ಮೆಚ್ಚಿ ಅವಳನ್ನು ಉದ್ಧರಿಸುವುದಕ್ಕಾಗಿ ಕೋಟಿ ಸೂರ್ಯ ಪ್ರಕಾಶವಾದ ನಂದಿ ವಾಹನವನ್ನೇರಿ ಲೋಕಮಾತೆಯಾದ ಪಾರ್ವತಿಯನ್ನು ಸಂಗಡ ಕರೆದುಕೊಂಡು ಕ್ಷಣ ಮಾತ್ರದಲ್ಲಿ ಆ ಸ್ಮಶಾನಕ್ಕೆ ಬಂದು ತನ್ನನ್ನೇ ಧ್ಯಾನಿಸುತ್ತಿದ್ದ ಭಕ್ತಳಿಗೆ ದರ್ಶನವನ್ನು ಕೊಟ್ಟು, ಅಮ್ಮ, ನನ್ನನ್ನು ಏಕೆ ಸುಮ್ಮನೆ ಧ್ಯಾನಿಸುತ್ತಿರುವೆ? ನಿನಗೆ ನನ್ನಿಂದ ಆಗಬೇಕಾದುದ್ದೇನು ಎಂದು ಕೇಳಿದನು. ಆಗ ಆ ಕನ್ಯಾಮಣಿಯು ಪರಮ ಭಕ್ತಿಯಿಂದ ಪರಮೇಶ್ವರನಿಗೆ ನಮಸ್ಕರಿಸಿ, ಲೋಕಶಂಕರನಾದ ನೀನು ನನ್ನಲ್ಲಿ ಅನುಗ್ರಹ ಮಾಡಿ ಸ್ತ್ರೀಯರಿಗೆ ಸೌಭಾಗ್ಯ ಸೌಮಂಗಲ್ಯಾಭಿವೃದ್ಧಿಕರವಾದ ವ್ರತವನ್ನು ಉಪದೇಶಿಸಬೇಕು ಎಂದು ಪ್ರಾರ್ಥಿಸಿದಳು. ಆಗ ಪರಶಿವನು, ಎಲೆ ಭಕ್ತಾಗ್ರಗಣ್ಯಳೆ, ಸರ್ವೋತ್ತಮವಾಗಿ ಸಕಲ ಪೂಜಾ ರಹಸ್ಯವೆನಿಸಿಕೊಂಡಿರುವ ಭೀಮೇಶ್ವರ ಅಮಾವಾಸ್ಯಾ ವ್ರತವನ್ನು ನಿನಗೋಸ್ಕರವಾಗಿ ಹೇಳುವೆನು ಕೇಳು. ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ ಭಕ್ತಿಯಿಂದ ಪೂಜಾಗೃಹವನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರವಿ ಆ ಸ್ಥಳದಲ್ಲಿ ಉಮಾಸಹಿತನಾದ ನನ್ನನ್ನು ಆಹ್ವಾನಿಸಿ ಜ್ಯೋತಿರ್ಮಯಾತ್ಮನೆಂದು ಪ್ರಸಿದ್ಧವಾಗಿ ಧ್ಯಾನಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿರುವ ದೀಪಸ್ತಂಭವನ್ನು ಆ ಸ್ಥಳದಲ್ಲಿ ಇಟ್ಟು ಆ ಸ್ತಂಭದಲ್ಲಿ ಇರುವ ನನ್ನನ್ನು ಭಕ್ತಿಯಿಂದ ಪೂಜಿಸಿ ಎಂದು ಹೇಳಿದನು. ಮುಂದುವರೆಸಿ, ಎಲೆ ಸಾಧ್ವಿಯೇ ಕೇಳು. ಈ ವ್ರತವನ್ನು ಮಾಡಬೇಕಾದರೆ ಮೊದಲನೇ ವರ್ಷ 100, ಎರಡನೇ ವರ್ಷ 200, ಮೂರನೇ ವರ್ಷ 300, ಹೀಗೆ ವರ್ಷಕ್ಕೂ 100ರಂತೆ ಹೆಚ್ಚು ಗುಣಿಸಿ ಕಡುಬನ್ನು ಮಾಡಿ ನನಗೆ ನೈವೇದ್ಯವನ್ನು ಮಾಡುತ್ತಾ ಪ್ರತಿ ವರ್ಷವೂ ಆಷಾಢ ಬಹುಳ ಅಮಾವಾಸ್ಯೆಯ ದಿನ ಈ ವ್ರತ ವಿಧಿಯಂತೆ ಧ್ಯಾನಾವಾಹನಾದಿ ಷೋಡಶೋಪಚಾರಗಳಿಂದ ನನ್ನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಈಶ್ವರ ಪ್ರೀತ್ಯರ್ಥವಾಗಿ ಮೊದಲನೇ ವರ್ಷ 10, ಎರಡನೆಯ ವರ್ಷ 20, ಮೂರನೆಯ ವರ್ಷ 30, ಹೀಗೆ ವರ್ಷಕ್ಕೆ 10ರಂತೆ ಹೆಚ್ಚು ಗುಣಿಸಿ ಉಪಾಯನ ದಾನ ಮಾಡಿ
9 ವರ್ಷ ಕಾಲ ಭಕ್ತಿಯಿಂದ ವ್ರತವನ್ನು ಮಾಡಿ 9 ಗಂಟಿನ ದಾರವನ್ನು ಮಂತ್ರ ಪುರಸ್ಸರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಿ ಬ್ರಾಹ್ಮಣ ಸುವಾಸಿನಿಯರನ್ನು ಭೋಜನ ದಾನ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ತಾನು ಕಥೆಯನ್ನು ಕೇಳಿದ ನಂತರ ಭೋಜನ ಮಾಡಿ ರಾತ್ರಿ ಭಗವಂತನನ್ನು ಧ್ಯಾನಿಸುತ್ತಾ ಆ ದೀಪಸ್ತಂಭದ ಬಳಿಯಲ್ಲೇ ಮಲಗಿರಬೇಕು. ಹೀಗೆ ಮಾಡಿದ ನಂತರ 9 ವರ್ಷದ ಮೇಲೆ ಉದ್ಯಾಪನೆಯನ್ನು ಮಾಡಬೇಕು. ಈ ರೀತಿ ವ್ರತವನ್ನು ಮಾಡಿದರೆ ನಿನ್ನ ಪತಿಯು ಜೀವಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಪರಮೇಶ್ವರನು ಅದೃಶ್ಯನಾದನು. ಕೂಡಲೇ ಆಕೆ ಸಂತೋಷಭರಿತಳಾಗಿ ಹತ್ತಿರದಲ್ಲಿದ್ದ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದೆಲೆಗಳನ್ನು ವಿಳೆದೆಳೆಯಾಗಿ, ಹಣ್ಣುಗಳನ್ನು ಅಡಿಕೆಯಾಗಿಯೂ, ಚಿಗುರು ಗರಿಕೆಗಳನ್ನು ಹೂವಾಗಿಯೂ ಮಾಡಿಕೊಂಡು ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನು ಮಾಡಿಟ್ಟುಕೊಂಡು ಭಕ್ತಿನಮ್ರಳಾಗಿ ಮನಸ್ಸಿನಲ್ಲಿ ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆಗಳನ್ನು ಸ್ಮರಿಸುತ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪವಾಗಿ ಭೀಮೇಶ್ವರ ವ್ರತವನ್ನು ಮಾಡಿ ಮುಗಿಸಿದಳು. ತಕ್ಷಣವೇ ಆ ವ್ರತ ಪ್ರಭಾವದಿಂದ ಮಲಗಿದ್ದವರು ಏಳುವಂತೆ ಚಿತೆಯ ಮೇಲಿದ್ದ ರಾಜಪುತ್ರನು ಎದ್ದು ಕುಳಿತನು. ಸ್ಮಶಾನವೇ ಅರಮನೆಯಾಯಿತು, ಚಿತೆಯೇ ಪರ್ಯಂಕವಾಯಿತು. ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಆಕೆ ಪತಿಯನ್ನು ಎಡಬಿಡದೇ ಇರುತ್ತಿರಲು ಬೆಳಗಾಗುತ್ತಲೇ ರಾಜಭಟರು ಬಂದು ನೋಡಿ ಆಶ್ಚರ್ಯಪಟ್ಟು ಈ ವಿಚಾರವನ್ನು ರಾಜನಿಗೆ ತಿಳಿಸಲು ಆಶ್ಚರ್ಯಾನಂದಗಳಿಂದ ಕೂಡಿದ ರಾಜನು ಅಲ್ಲಿಗೆ ಬಂದು ಸೊಸೆಯನ್ನು ಹೊಗಳಿ ಮಗನನ್ನು ಆಲಂಗಿಸಿಕೊಂಡು ಮರ್ಯಾದೆಯಿಂದ ಅವನನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಬಡಬಗ್ಗರಿಗೆ ಅನ್ನಾಹಾರ ವಸ್ತ್ರದಾನಾದಿಗಳನ್ನು ಮಾಡಿ ಮಾಧವ ಶರ್ಮನನ್ನು ಬಹಳವಾಗಿ ಹೊಗಳಿ ಮನ್ನಿಸಿದನು. ಆದ ಕಾರಣ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತವೆಂದು ಹೆಸರಾಯಿತು ಎಂದು ಸೂತರು ಶೌನಕಾದಿಗಳಿಗೆ ಹೇಳಿ ಸ್ಕಾಂದ ಪುರಾಣೋಕ್ತವಾದ ಈ ಭೀಮೇಶ್ವರ ಅಮಾವಾಸ್ಯೆಯ ವ್ರತ ಕಥೆಯನ್ನು ಭಕ್ತಿಯಿಂದ ಬರೆಯುವವರಿಗೂ ಓದುವವರಿಗೂ ಹೇಳುವವರಿಗೂ ಕೇಳುವವರಿಗೂ ಸುಖ ಸಾಮ್ರಾಜ್ಯ ಸಂತಾನ ಸೌಭಾಗ್ಯಗಳುಂಟಾಗುವೆಂಬಲ್ಲಿಗೆ ಭೀಮೇಶ್ವರ ಅಮಾವಾಸ್ಯ ವ್ರತಕಥ ಮುಗಿಯಿತು. ಮತ್ಪತಿಂ ಜೀವಯ ಸ್ವಾಮಿನ್ ಭೀಮೇಶ ಶರದಾಂ ಶತಂ ಪ್ರಸಾದಂ ಕುರು ಸೌಭಾಗ್ಯಂ ಜ್ಯೋತಿರ್ಮಯ ಜಗತ್ಪತೆ ಸೌಭಾಗ್ಯಂ ಧನಧಾನ್ಯಂಚ ಪುತ್ರವೃದ್ಧಿಂ ಸದಾ ಕುರು.